ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಲ್ಲಿ ನಾನು ಕೊಂಕಣಿ ಶೈಲಿಯ ಬಸಳೆ ಸೊಪ್ಪು ಮತ್ತು ಹಲಸಿನ ಬೀಜ ಹಾಕಿ ಸಾಂಬಾರ್ ಮಾಡೋದು ಹೇಗೆ ಎಂದು ತಿಳಿಸಿಕೊಡ್ತೇನೆ. ಮೊದಲಿಗೆ ಒಂದು ಕುಕ್ಕರನ್ನು ತೆಗೆದುಕೊಂಡು ಅದರಲ್ಲಿ ಅರ್ಧ ಕಪ್ ಆಗುವಷ್ಟು ತೊಗರಿಬೇಳೆಯನ್ನು ತೆಗೆದುಕೊಂಡು ಚೆನ್ನಾಗಿ 2-3 ಸಲ ವಾಶ್ ಮಾಡಿ ನಂತರ ಅದು ಮುಳುಗುವಷ್ಟು ನೀರು ಹಾಕಿ ಅರ್ಧ ಗಂಟೆ ನೆನೆಯಲು ಬಿಡಬೇಕು. ನಂತರ ಬಸಳೆ ಸೊಪ್ಪನ್ನು ಬಿಡಿಸಿ ದಂಟು ಮತ್ತು ಸೊಪ್ಪನ್ನು ಬೇರೆ ಬೇರೆ ಮಾಡಿಕೊಳ್ಳಬೇಕು. 2 ಚೆನ್ನಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡಿಕೊಳ್ಳಬೇಕು. ಈಗ ನೆನೆಸಿದ ತೊಗರಿಬೇಳೆಯ ಜೊತೆಗೆ ದಂಟು ಮತ್ತು ಸೊಪ್ಪನ್ನು ಸೇರಿಸಬೇಕು. ಇದರ ಜೊತೆಗೆ ಹಲಸಿನ ಬೀಜ ಮತ್ತು 2 ದೊಡ್ಡ ಗಾತ್ರದ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಬೇಕು. ನಂತರ ತರಕಾರಿ ಬೇಯುವಷ್ಟು ನೀರು ಹಾಕಿ ಕುಕ್ಕರ್ ಲಿಡ್ಡನ್ನು ಮುಚ್ಚಿ 2-3 ವಿಸಲ್ ತೆಗೆಯಬೇಕು. ವಿಸಿಲ್ ಬರುವಷ್ಟರಲ್ಲಿ ನಾವು ಮಸಾಲೆಯನ್ನು ರೆಡಿ ಮಾಡಿಕೊಳ್ಳೋಣ. ಮಸಾಲೆಗೆ ತೆಂಗಿನ ತುರಿ, 2 ಚಮಚ ಕೊತ್ತಂಬರಿ, 1/4 ಚಮಚ ಅರಿಶಿನ, ಸಣ್ಣ ಹುಣಸೆ ಹುಳಿ, 7-8 ಒಣಮೆಣಸು, ಅರ್ಧ ಲೋಟ ನೀರು ಸೇರಿಸಿಕೊಂಡು ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಬಬೇಕು. ಈಗ ಮಸಾಲೆಯನ್ನು ಒಂದು ಪಾತ್ರೆಗೆ ತೆಗೆದು ಸ್ವಲ್ಪ ನೀರು ಹಾಕಿ ತೆಳು ಮಾಡಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು. 2 ನಿಮಿಷ ಲಿಡ್ ಮುಚ್ಚಿ ಇಡಬೇಕು. ಒಂದು ಕುದಿ ಬಂದ ನಂತರ ಬೇಯಿಸಿದ ಬಸಳೆ ಸೊಪ್ಪನ್ನು ಸೇರಿಸಬೇಕು. ಚೆನ್ನಾಗಿ ಒಂದು ಕುದಿ ಬಂದ ನಂತರ ಗ್ಯಾಸ್ ಅನ್ನು ಆಫ್ ಮಾಡಬೇಕು. ನಂತರ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಗೂ 8-10 ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕಿ ಗೋಲ್ಡನ್ ಕಲರ್ ಬರುವವರೆಗೂ ಫ್ರೈ ಮಾಡಿ ಸಾಂಬಾರ್ಗೆ ಒಗ್ಗರಣೆಯನ್ನು ಹಾಕಬೇಕು. ಹಾಗೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.